ಸಾಲ ಸಾಲ ಯಾರಿಗಿಲ್ಲ ಸಾಲ, ಮದುವೆ ಮಾಡಕ್ಕೂ ಸಾಲ, ಮಕ್ಕಳನ್ನ ಓದ್ಸಕ್ಕೂ ಸಾಲ, ಜೀವನ ನಡೆಸಕ್ಕೂ ಸಾಲ. ಹೀಗೆ ಎಲ್ರು ಒಂದಲ್ಲ ಒಂದು ಸನ್ನಿವೇಶದಲ್ಲಿ ಕಷ್ಟಕರ ಪರಿಸ್ಥಿತಿಯಲ್ಲಿ ಸಾಲ ತೆಗೆದುಕೊಂಡೇ ಇರ್ತೇವೆ. ಹೀಗೆ ವಿಜಯಪುರ ಜಿಲ್ಲೆಯ ಕುಟುಂಬ ಒಂದು ಫೈನಾನ್ಸ್ ಕಂಪನಿಯಲ್ಲಿ ಸಾಲ ಪಡೆದಿದ್ದರಿಂದ ಕುಡಿತ ನಶೆಯಲ್ಲಿ ಫೈನಾನ್ಸ್ ಸಿಬ್ಬಂದಿ ಗಲಾಟೆ ಮಾಡಿದ್ದರಿಂದ ಕುಟುಂಬವೊಂದು ಕಂಗಾಲಾಗಿದೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಾವಳಿ ಹೆಚ್ಚುತ್ತಿದೆ. ಜನರನ್ನ ಸಾಲಕ್ಕೆ ಆಕರ್ಷಿಸಿ ದಬ್ಬಾಳಿಕೆ ತೋರಿಸುವ ಈ ಸಂಸ್ಥೆಗಳ ಸಿಬ್ಬಂದಿಯ ವರ್ತನೆ ತೀವ್ರ ವಿರೋಧಕ್ಕೆ ಗುರಿಯಾಗಿದೆ. ಈಗ ವಿಜಯಪುರ ಜಿಲ್ಲೆಯಲ್ಲಿ ನಡೆದ ಹೊಸ ಘಟನೆಯೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. ಕುಡಿತ ನಶೆಯಲ್ಲಿ ಹಣ ವಸೂಲಿಗೆ ಇಳಿದ ಫೈನಾನ್ಸ್ ಸಿಬ್ಬಂದಿ ಮನೆ ಎದುರು ಗಲಾಟೆ ಮಾಡಿ ಕುಟುಂಬವನ್ನು ಕಂಗಾಲು ಮಾಡಿರುವ ಘಟನೆ ಇಂಡಿ ಪಟ್ಟಣದ ಅಂಜುಮನ್ ಗಲ್ಲಿಯಲ್ಲಿ ನಡೆದಿದೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ಸಿಬ್ಬಂದಿ ಅಕ್ಷಯ್ ಹಂಜ್ಗಿ, ಶಿವರಾಜ್ ಮುಜಾವರ್ ಎಂಬುವರು ಫರಹಾನ್ ಬಾಗ್ವಾನ್ ಎಂಬುವರ ಮನೆಗೆ ನುಗ್ಗಿ ಅಟ್ಟಹಾಸ ಮೆರೆದಿದ್ದಾರೆ. ಒಂದೇ ಒಂದು ಕಂತು ತಡವಾದರೂ ಗೂಂಡಾ ವರ್ತನೆ. ಈ ಘಟನೆಯು ಫರಹಾನ್ ಅವರ ಅತ್ತೆ ಸೈರಾಬಾನು 45,000 ಸಾಲ ಪಡೆದಿದ್ದರಿಂದ ಅವರು ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರಿಂದ ಒಂದೇ ಒಂದು ಕಂತು ವಿಳಂಬವಾಯಿತು. ಇದನ್ನು ಲೆಕ್ಕಿಸದೆ ಫೈನಾನ್ಸ್ ಸಿಬ್ಬಂದಿಯವರ ಮನೆಯ ಮುಂದೆ ನಶೆಯಲ್ಲಿ ಗಲಾಟೆ ಮಾಡಿ ಅಶ್ಲೀಲವಾಗಿ ಬೈದು ಹಣಕ್ಕೆ ಒತ್ತಾಯಿಸಿದ್ದಾರೆ. ಅತ್ತೆ ಆಸ್ಪತ್ರೆಯಲ್ಲಿದ್ದಾರೆ ಎಂದರೂ ಕೇಳದೆ ಮನೆಗೆ ನುಗ್ಗಿ ಹೆಣ್ಣು ಮಕ್ಕಳ ಮುಂದೆ ಗಲಾಟೆ ಮಾಡಿದರು ಎಂದು ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. ಈ ಘಟನೆಯ ವಿಡಿಯೋ ವೈರಲ್ ಆಗಿದ್ದು ಸ್ಥಳೀಯ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಅಕ್ರಮ ಹಾಗೂ ಸಿಬ್ಬಂದಿಯ ಗೂಂಡಾಗಿರಿ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸುತ್ತಿದ್ದಾರೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ನಿಯಂತ್ರಣ ಅಗತ್ಯವಾಗಿದೆ. ಈ ಪ್ರಕರಣಗಳು ನಿಜವಾಗಲೂ ಸರ್ಕಾರ ಮತ್ತು ಪೊಲೀಸರ ಗಮನಕ್ಕೆ ಬರುತ್ತಿದೆಯೇ ಎಂಬುದನ್ನ ಆಲೋಚಿಸುವುದು ಅನಿವಾರ್ಯವಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಸರ್ಕಾರದ ನೇತೃತ್ವದಲ್ಲಿ ಸಭೆ ನಡೆಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾನೂನು ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ಇದೇ ರೀತಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಂದ ದುರ್ವರ್ತನೆ ಹಾಗೂ ಮಾನಸಿಕ ಹಿಂಸೆಯನ್ನ ಎದುರಿಸುತ್ತಿದ್ದೀರಾ? ಹಾಗಾದರೆ ಈ ವಿಡಿಯೋದಲ್ಲಿ ಬರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಉಪಾಯ ಕಂಡುಕೊಳ್ಳಿ. मेरा नाम फरहाना बागवान है. ನಾನು ಕನ್ನಡದಲ್ಲಿ ಹೇಳ್ತೀನಿ. ಬೆಳಗ್ಗೆ ಸಂಗೀನ ಅವರು ಬಂದಿರು ಸಾಹೇಬ್ರು ಬಂದ ಬಳಿಕ ಡೋರ್ ಲಾಕ್ ಡೋರ್ ಇದು ಮಾಡಿದ್ರು. ಆಮೇಲೆ ನಾನು ಓಪನ್ ಮಾಡಿ ನೋಡಿದ್ರೆ ಸರ್ ಭಾಳ ವಾಸನೆ ಬರಕಲ್ತಿತ್ತು. ಅವರು ನಶಾ ಮಾಡಿ ಬಂದಿದ್ರು. ಬಂದ್ಮೇಲೆ ಸರ್ ಏನಾಯ್ತ್ರಿ ಅಂದ್ರೂ ಕೇಳಲಿಲ್ಲ. ಒಳಗ ನನ್ನ ಹುಡುಗ ಇದು ಕಟ್ಟಿದ್ದು ಅದನ್ನು ಹರಿದ್ರು. ಸೋಫಾ ಅದು ಇದು ಎಲ್ಲ ಇದು ಮಾಡಿದ್ರು. ಆಮೇಲೆ ಆಕೆ ಎಲ್ಲಿ ಹೋಗ್ಯಾಳ? ನಮ್ಮ ಅತ್ತಿ ಸಂಘ ತೆಗ್ದಿರ್ರಿ ಸರ್. ನಮ್ಮ ಅತ್ತಿ ಹೆಸರಲ್ಲೇ ಸಂಘ ಅದ. ನಮ್ಮ ಅತ್ತಿ ಇಲ್ರಿ, ಅವ್ರ ಹಾಸ್ಪಿಟಲ್ನಾಗ ಹಾರ್ರಿ, ದವಾಖಾನೆಗೆ ಹಾರ್ರಿ ಅಂತ ಹೇಳಿದೆ ನಾನು. ಆದ್ರೂ ಕೂಡ ಕೇಳಲಿಲ್ಲ. ಅವರು ಬಂದು ಗಲಾಟೆ ಮಾಡಿ ಇದು ಮಾಡಿದ್ರು. ಆಮೇಲೆ ಜಗ್ಗಿ ಮಾಡಿದ್ರು. ಆಮೇಲೆ ಹೊಲಸು ಬೈದ್ರು. ಅದು ಏನು ಹೇಳಪ್ಲಿಲ್ಲ, ಆ ಥರ ಬೈದಾರ್ರಿ ಸರ್. ಚಪ್ಪಲ್ಲೇ ಹೊಡಿತೀನಿ ಅಂತ ಹೇಳಿದ್ರು. ಫುಲ್ ಕುಡ್ದಿರ್ರಿ ಸರ್. ಆಮೇಲೆ ನಮ್ಮ ಮೈದನ್ ಹೇಳಿದೆ ನಾನು. ಮೈದನ್ ಹೇಳಿದ್ಮೇಲೆ ನಮ್ಮ ಮೈದನ್ ಮೇಲೂ ಮೈ ಮೇಲೂ ಹೋದ್ರು. ಅವ್ರಿಗೂ ಹೊಡ್ಯಾಕ್ ಹೋದ್ರು, ಅವ್ರಿಗೂ ಬೈದ್ರು. ಡ್ರಿಂಕ್ ಮಾಡಿದಿಲ್ಲ ಏನ? ನೀವು ಡ್ರಿಂಕ್ ಮಾಡಿದಿಲ್ಲ? ಇಲ್ಲ ಸೀದಾ ಹೇಳು ಮಾಡಿದಿಲ್ಲ? ಡ್ರಿಂಕ್ ಮಾಡಿ ಅಂತ ಹೇಳ್ತೀನಿ. ಡ್ರಿಂಕ್ ಮಾಡಿದಿ ಇಲ್ಲ ಏನ? ನೀ ಡ್ರಿಂಕ್ ಮಾಡಿದಿಲ್ಲ? ಸೀದಾ ಖುಲ್ಲ ಮಾಡಿ. ನೀವು ಡ್ರಿಂಕ್ ಮಾಡಿಲ್ಲ ಬೈದಿದಿ. ನಾವು 17 ನಂಬರ್ ವಾರ್ಡ್ ಒಳಗೆ ಇರ್ತೀವಿ. ಮೆಂಬರ್ ರಾಜೇಶ್ ಬಾವನ ನಾವಿಬ್ರು ಬೈಕ್ ಮೇಲೆ ಹೊಂಟಿದ್ವಿ. ಗಲಾಟೆ ನಡೆದಿತ್ತು. ಇಲ್ಲಿ ಏನು ಗಲಾಟೆ ನಡೆದ ಅಂತ ಕಿಸಿ ಬಂದು ನೋಡಿದಾಕರ ಈ ಹುಡುಗನ ಕೂಡ ಜಗಾಟ ಮಾಡ್ಲಿಕ್ಕೆ. ಅದಕ್ಕಿಂತ ಮೊದಲು ಅವ್ರ ಮನೆಯೊಳಗೆ ಹೆಣ್ಮಕ್ಳಿಗೆ ಸಂಗೀನ ಬಗ್ಗೆ ಇದು ಮಾಡಿದ. ಅವ್ರು ಹೇಳ್ದು ದಾರು ಕುಡ್ಕಿಸಿ ಇದು ಮಾಡ್ಯಾನ. ನಾವು ಎಲ್ಲರೂ ಮನೆಯವ್ರು ಕುಡ್ಕಿಸಿ ಪೊಲೀಸ್ ಸ್ಟೇಷನ್ಗೆ ಹೋಯ್ದೆವು. DC ಸಾಗರ ಆದೇಶ ಆದ ಸಂಗೀನವ್ರು ಬಂದ್ ಕಿಸಿ ಕುಡ್ದಾಗ್ಲಿ ಏನು ದಾಂಧಿ ಮಾಡಿದ್ರೆ ಅವ್ರು ಒಯ್ದು ಕಿಸಿ ಕಂಪ್ಲೇಂಟ್ ಕೊಡು ಅಂದಾರ. ಅದರ ಪ್ರಕಾರ ನಾವು ಒಯ್ದು ಕಿಸಿಯಲ್ಲಿ ಪೊಲೀಸ್ ಸ್ಟೇಷನ್ ಹೋಯ್ದೆವು. ಹೋದ್ಮೇಲೆ ಪೊಲೀಸರು ಅವರಿಗೆ ದಾರು ಕುಡಿದಿದ್ದು ಮಷಿನ್ ಒಳಗೆ MLC ಮಾಡಿದ ನಂತರ 93 ಬಂದದಂತ ಕಿಸಿ ಅವರು ಹೇಳಿದ್ರು. ಈ ಸಂಗೀನವ್ರದ್ದು ಭಾಳ ಅತ್ಯಾಚಾರ ನಡೆದ. ದಾರು ಕುಡಿದು ಯಾರ ಮನ್ಯಾಗ ಒಬ್ರು ಇರ್ತಾರ ಅವಾಗ ಹುಟ್ಟೋದು ಇದು ಮಾಡಾಕತ್ತಾರ. ಇವ್ರ ಮೇಲೆ ಕಠಿಣ ಕ್ರಮ ತಗೋಬೇಕಂತ ಕಿಸಿ ನಾವು SPR ಸಾಹೇಬ್ರಾಗಲಿ DC ಸಾಹೇಬ್ರಾಗಲಿ ಮೇಲಾಧಿಕಾರಿಗಳಿಗೆ ನಾವು ವಿನಂತಿಸಿದ್ವಿ. ಈ ಔಟ್ಸೋರ್ಸಿಂಗ್ ಮಾಡ್ತಾ ಇದ್ದಾರಲ್ಲ, ರಿಕವರಿಗೆ ಔಟ್ಸೋರ್ಸಿಂಗ್ ಮಾಡಿ ರಿಕವರಿಗೆ ಕಳಿಸ್ತಾ ಇದ್ದಾರೆ. ಇದನ್ನ ಬ್ಯಾನ್ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಅದಕ್ಕೆ ಒಂದು ಕಾನೂನು ಮಾಡ್ತಾ ಇದ್ದೀವಿ. ಕಾನೂನು ಮಾಡಿ ಇಂಥವೆಲ್ಲನೂ ಕೂಡ ಯಾವ್ಯಾವ ಇಲ್ಲೀಗಲ್ ಆಗಿದ್ದಾವೆ, ಇಲ್ಲೀಗಲ್ ಆಗಿ ವಸೂಲಿ ಮಾಡ್ತಕ್ಕಂಥ ವಿಧಾನಗಳನ್ನು ಅನುಸರಿಸ್ತಾ ಇದ್ದಾರೆ, ಅವೆಲ್ಲನೂ ಕೂಡ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನಿನ್ನೆ ನಾವು ಮತ್ತೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದಾಗ ಇದ್ರ ಬಗ್ಗೆ ಮುಖ್ಯಮಂತ್ರಿಯ
ಅವರ ಸಮ್ಮುಖದಲ್ಲಿ ಒಂದು ಸಭೆ ಆಗಬೇಕು ಅಂತ ತೀರ್ಮಾನ ಆಗಿತ್ತು. ಅದು ಇವತ್ತು ನಡೆದಿದೆ ಬೆಳಿಗ್ಗೆ. ಸೊ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಏನೇನಿಂಥದ್ದು ಮೈಕ್ರೋ ಫೈನಾನ್ಸ್ ಅಂದರೆ ಇದು ಕಾನೂನಿನ ಚೌಕಟ್ಟಿನ ಹೊರಗೆ ನಡೀತಾ ಇದೆ, ಅದ್ರ ಬಗ್ಗೆ ಮಾಹಿತಿಯನ್ನು ಪಡೆದು ಅದಕ್ಕೆ ತಕ್ಕಂಗೆ ನಾವು ಕ್ರಮ ತಗೋಬೇಕು ಅಂದ್ಬಿಟ್ಟು ಅವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಒಂದು ರೂಪರೇಷೆ ಹಾಕಿದ್ದಾರೆ. ಇವತ್ತಿನ ತೀರ್ಮಾನಗಳು ಏನು ಸರ್ಕಾರದಿಂದ ಆಗಿದೆ ಅದನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಅನುಷ್ಠಾನಕ್ಕೆ ತರ್ತೀವಿ. ನೋಡಿ, ಇದು ಏನಾಗ್ತಾ ಇದೆ, ಇದು ಜನರ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಗುರುತು ಮಾಡಿಬಿಟ್ಟು ಜನರು ಹಿಂಗೆ ಅವರಿಗೆ ಏನು ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಬೇರೆ ಮಟ್ಟದಲ್ಲಿ ನಾವು ಟ್ಯಾಕಲ್ ಮಾಡಬೇಕು ಅಂದರೆ ಪ್ರತಿ ಹಳ್ಳಿನಲ್ಲಿ ಇಂಥವು ಯಾರ್ಯಾರು ಸಂಸ್ಥೆಗಳು ನಡೆಸ್ತಾ ಇದ್ದಾರೆ, ಅದು ಕೆಲವು ಕಡೆ ಅಂತೂ ಮೈಕ್ರೋ ಫೈನಾನ್ಸಿಂಗ್ ಅವರು ಅಧಿಕೃತವಾಗೂ ಮಾಡ್ತಾ ಇದ್ದಾರೆ, ಇನ್ನು ಕೆಲವು ಅನಧಿಕೃತವಾಗೂ ಮಾಡ್ತಾ ಇದ್ದಾರೆ. ಸೊ ಇದನ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು ನಾವೆಲ್ಲರೂ ಕುಂತು ಇವತ್ತು ಏನು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಇರ್ಬೋದು ಮತ್ತು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೂತು ಚರ್ಚೆ ಮಾಡಿ ಅದಕ್ಕೆ ಒಂದು ನೀಲಿ ನಕ್ಷೆ ಹಾಕ್ತೀವಿ.